ಬೀದಿಯಲ್ಲಿ ಎಲ್ಲರೂ ಇದೆ. ವೇದ ಇದೆ, ಉಪನಿಷತ್ತಿದೆ, ಪುರಾಣದ ಕಥೆಗಳಿದೆ. ಅವರು ಸಂಚಾರಿ ಭಾವಗಳನ್ನು ಹೇಳ್ಕೊಳ್ಳುವಾಗ ಆ ಕಥೆಯನ್ನೆಲ್ಲ ಹೇಳ್ತಾರೆ, ಉಪದೇಶಗಳನ್ನು ಮಾಡ್ತಾರೆ. ಎಷ್ಟೋ ಮಂದಿಗೆ ಇವತ್ತಿನ ಮಕ್ಕಳಿಗೆ ಸಂಗೀತ ನೃತ್ಯ ಅಭ್ಯಾಸ ಮಾಡದೇ ಇರುವಂಥವ್ರು ಇದ್ದಾರೆ. ಅವ್ರು ಬರೀ ಕಾಲೇಜು ಶಾಲೆಗಳಲ್ಲಿ ಅಂಕಗಳನ್ನು ತೆಗಿಬೋದು. ಆದರೆ ನಮ್ಮ ಹಿನ್ನೆಲೆ, ನಮ್ಮ ಸಂಸ್ಕೃತಿ, ನಮ್ಮ ಇತಿಹಾಸ, ನಮ್ಮ ಪುರಾಣ, ನಮ್ಮ ವೇದ, ನಮ್ಮ ಪುರಾಣ ಕಥೆಗಳ ಮಹಾನ್ ವ್ಯಕ್ತಿಗಳ ಚಿತ್ರಣ ಅವರಿಗೆ ಸಿಗೋದೇ ಇಲ್ಲ. ಗಣಪತಿ ಅಂದರೆ ಯಾರು, ಕೃಷ್ಣ ಅಂದರೆ ಯಾರು ನಮಸ್ಕಾರ ಮಾಡ್ಬೋದು. ಆದರೆ ಗಣಪತಿಯ ಮಹಿಮೆಗಳೇನು, ಕೃಷ್ಣನ ಲೀಲೆಗಳೇನು, ರಾಮನ ಅವತಾರ, ದಶಾವತಾರಗಳೆಂದರೇನು, ಇದೆಲ್ಲ ನಮ್ಮ ಪಾಠಗಳಲ್ಲಿ ಖಂಡಿತವಾಗಲೂ ಸಿಗುವುದಿಲ್ಲ. ಈಗ ಹಿಂದೆ ಸಿಗ್ತಾ ಇತ್ತು, ಈಗ ಪಾಠಕ್ರಮವೇ ಬೇರೆ ಆಗಿಬಿಟ್ಟಿದೆ. ಹಾಗಾಗಿ ಇದನ್ನೆಲ್ಲ ನಾವು ಕಲಿಸೋದಿಲ್ಲ. ಇದೆಲ್ಲ ನಮಗೆ ಸಿಗಬೇಕಾದ್ರೆ, ಮಕ್ಕಳಲ್ಲಿ ಧಾರ್ಮಿಕ ಮನೋಭಾವ ಬರಬೇಕಾದ್ರೆ, ಆಧ್ಯಾತ್ಮಿಕ ತತ್ವಗಳು ಮನಸ್ಸಿನಲ್ಲಿ ಬೇರೂರಬೇಕಾದ್ರೆ ನೃತ್ಯ ಸಂಗೀತದಂಥ ಪಾಠಗಳು ಬಹಳ ಮುಖ್ಯ. ಹಾಗಾಗಿ ಈ ಕಲಾಭ್ಯಾಸವನ್ನು ಯಾರು ಮಾಡ್ತಾರೋ ಅವ್ರು ಖಂಡಿತವಾಗಲೂ ಬಹಳ ಸುಸಂಸ್ಕೃತ ವ್ಯಕ್ತಿಗಳಾಗ್ತಾರೆ. ಸುಸಂಸ್ಕೃತ ಅಂತಂದ್ರೇನು? ಯಾರನ್ನು ನಾವು ಸುಸಂಸ್ಕೃತರು ಅಂತ ಕರಿತೀವಿ? ವಿನಯಶೀಲತೆ, ಸತ್ಯಸಂಧತೆ, ಆಮೇಲೆ ಸಮಯ ಪ್ರಜ್ಞೆ, ಗುರು ಹಿರಿಯರಲ್ಲಿ ಗೌರವ, ಆ ಮಾತಾಪಿತೃಗಳಲ್ಲಿ ಗೌರವ, ತಮ್ಮ ಜೊತೆಯಲ್ಲಿರುವವರ ಬಗ್ಗೆ ಪ್ರೀತಿ, ಆದರ, ಇದು ಎಲ್ಲ ಇರುವವರು ಸುಸಂಸ್ಕೃತರು. ಅವರ ಆಚಾರ ನಡೆ ನುಡಿಗಳಲ್ಲಿ ಅವರು ಸುಸಂಸ್ಕೃತರು ಅಂತ ಗೊತ್ತಾಗುತ್ತೆ. ಇದೆಲ್ಲ ಬರಬೇಕಾದ್ರೆ ನೋಡಿ, ಶಾಲಾ ಕಾಲೇಜುಗಳಲ್ಲಿ ಯಾರು ಶಾಲೆಯಲ್ಲಿ ಅಧ್ಯಾಪಕರಿಗೆ ನೋಡಿದ ತಕ್ಷಣ ಕಾಲಿಗೆ ನಮಸ್ಕಾರ ಮಾಡಲ್ಲ. ಗುಡ್ ಮಾರ್ನಿಂಗ್ ಸರ್ ಅಂತ ಹೇಳ್ತಾರೆ, ಹಾಯ್ ಅಂತ ಹೇಳ್ತಾರೆ, ಸರ್ ಕಾಫಿ ಆಯ್ತಾ ಅಂತ ಹೇಳ್ತಾರೆ. ಈ ರೀತಿ ಒಂದು ವಿಶ್ ಮಾಡುವಂಥ ಕ್ರಮ ಇದೆ. ಸರ್ ತಿಂಡಿ ಆಯ್ತಾ ಅಂತ ಹೇಳ್ತಾರೆ, ಬ್ರೇಕ್ಫಾಸ್ಟ್ ಆಯ್ತಾ ಅಂತ. ಆದರೆ ಸಂಗೀತ ನೃತ್ಯ ಗುರುಗಳನ್ನು ನೋಡಿದಾಗ ಕಾಲಿಗೆ ನಮಸ್ಕಾರ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು.